ಕಲ್ಬಂಡೆ, ಈ ಕಡೆ ಸಮುದ್ರ, ಹಿಂಗೆ ಮಿಡ್ಲ್ ನಡ್ಕೊಂಡು ಹೋಗಿ ಒಂದು ದಾರಿ ಮಾಡಿದ್ರೆ ಎಂಥ ವ್ಯೂ ಗೈಸ್ ನೋಡ್ಬೋದು ಹೆಂಗಿದೆ ಅಂತ. ನಮ್ಮ ಹನಿ ಬೀಚ್ ನೋಡಿ ಗೈಸ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಗಾಯ್ಸ್. ನಾನು ಇವತ್ತು ಹೊರಟಿದ್ದು ಅಂಕೋಲದ ಹನಿ ಬೀಚ್ಗೆ. ಒಂದು ಟೂರಿಸಮ್ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಹನಿ ಬೀಚ್. ಎಲ್ಲರೂ ಹೇಳ್ತಿದ್ರು ಬೀಚ್ ಒಳ್ಳೆ ಇದೆ ಅಂತಲ್ಲ. ಓಕೆ, ನಾನು ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಬರುವ ಅಂತ. ಹೋಗಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನೀವು ಬನ್ನಿ ಗಾಯ್ಸ್, ವಿಸಿಟ್ ಮಾಡಿ ನಮ್ಮ ಹನಿ ಬೀಚ್ಗೆ ಹೋಗಿ ದಾರಿಲಿ ನೇರಳೆ ಸಿಕ್ತು, ನೋಡ್ಬೋದು ಗೈಸ್. ನೇರಳೆ ಹೆಂಗಿದೆ ಅಂತ ನೋಡ್ಬೋದು ಗೈಸ್. ನೇರಳೆ ನೋಡಿ, ಹಂಗೆ ಮರದಾಗೆಲ್ಲ ಫುಲ್ ಆಗದೆ ತಿನ್ನುವ ಉಳಿಯ ಗಾಯ್ಸ್. ಹನಿ ಬೀಚಿಗೆ ಬೈಕ್ ಹೋಗೋದಿಲ್ಲ, ಹಂಗೆ ಬೈಕ್ ಲೀಟಾಗಿ ಹೋದ್ರು ಎಸ್. ಹಿಂಗಿಂದ ಬರೋಕ್ಕಾಗ್ತದೆ, ಹಿಂಗೆ ಸ್ಟೆಪ್ಪೆಲ್ಲ ಉಂಟು ನಾವು. ಬಟ್ ಹಿಂಗಿಂದ ಗುಡ್ಡದಿಂದೆಲ್ಲ ಇಳ್ಕೊಬಂದರು. ಬಟ್ ಸ್ವಲ್ಪ ತ್ರಾಸಾಯ್ತು, ಹಿಂಗೆ ಮೆಟ್ಲಿಂದ ಬರೋಕ್ಕಾಗ್ತದೆ. ಬಟ್ ಸುತ್ತಾಗಿ ಬರ್ಬೇಕಾಗ್ತದೆ. ಎಷ್ಟು ನೋಡ್ಬೋದು ನೀವು ಹತ್ತಿರದಿಂದ ಬೀಚ್ ವ್ಯೂ ಹೆಂಗಿದೆಲ್ಲ ಅಂತ ನೋಡ್ಬೋದು ಗೈಸ್. ಸ್ಟೆಪ್ಪೆಲ್ಲ ಉಂಟಿಲ್ಲ ಹೋಗ್ಲಿಕ್ಕೆ, ಮಸ್ತಿದೆ ನೋಡ್ಬೋದು ಗೈಸ್. ಹೆಂಗಿದೆ ಸಮುದ್ರ, ನಮ್ಮ ಹನಿ ಬೀಚ್ ವಾಯ್ಸ್ ನೋಡಿ. ಒಳ್ಳೆ ವ್ಯೂ ಇಲ್ಲಿ. ಕಲ್ಬಂಡೆ ಮಿಡ್ಲು, ಆ ಕಡೆ ರೈಟಿಗೆ ಸಮುದ್ರ, ಲೆಫ್ಟಿಗೆ ಕಲ್ಬಂಡೆ, ಮಿಡ್ಲ್ ನಾವು ಹೋಗ್ತಿದ್ರು. ಒಳ್ಳೆ ವ್ಯೂ, ಒಳ್ಳೆ ತಂಪೆಲ್ಲ ಉಂಟಿಲ್ಲಿ ನೋಡ್ಬೋದು ಗೈಸ್. ನಮ್ಮದು ಇಲ್ಲಿಗೆ ಹನಿ ಬೀಚ್ ಪ್ರಯಾಣ ಮುಕ್ತಾಯಗೊಂಡಿದೆ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀಯ. ನನ್ನ ಯೂಟ್ಯೂಬ್ ಚಾನಲ್ ಬಂದು ದಿಮೋಟೋ ಗೀಪರ್ ಅಂತಿದೆ, ಸಪೋರ್ಟ್ ಮಾಡಿ ಗೈಸ್.